ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಎಸ್, ಇದು ಪಾರ್ಟ್ 2 ವಿಡಿಯೋ. ನಾನು ಟ್ರಿಪ್ ಹೋಗಿರೋದು. ದಯವಿಟ್ಟು ಹೋಗಿ ಪಾರ್ಟ್ 1 ಚೆಕ್ ಮಾಡಿ. ನಾನು ಎಲ್ಲೆಲ್ಲಿ ಹೋಗಿದ್ದೆ ಮೊದಲನೇ ದಿನ ಅಂತ ಗೊತ್ತಾಗುತ್ತೆ. ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಎಸ್, ಎರಡನೇ ದಿನ ಎದ್ದು ಫ್ರೆಶ್ ಅಪ್ ಆಗಿ ನಾವು ಬಂದಿದ್ದು ಫಸ್ಟ್ ಪ್ಲೇಸ್ ಬಂದು ಶರಾವತಿ ಬ್ಯಾಕ್ ವಾಟರ್. ತುಂಬ ಅಂದರೆ ತುಂಬ ಜನ ಇದರ ಬಗ್ಗೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲೇ ಹಾಕಿದರು. ಇನ್ಸ್ಟಾಗ್ರಾಮ್ ಪ್ಲೇಸ್ ಅಂತಲೇ ಹೇಳ್ಬೋದು. 1 hour ಅಂತ ಹೊಡೆದಿದ ತಕ್ಷಣ ಫಸ್ಟ್ ಪ್ಲೇಸ್ ಬರೋದು ಶರಾವತಿ ಬ್ಯಾಕ್ ವಾಟರ್. ನಾವು ಹೋಗೋಷ್ಟಲ್ಲಿ 9:30 ಆಗೋಗಿತ್ತು. ಸ್ವಲ್ಪ ಬಿಸಿಲು ಅನ್ನಿಸ್ತಿತ್ತು. ಇನ್ನು ಅರ್ಲಿ ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತಂತೆ. 7, 7:30, 8 ಎಲ್ಲ ಹೋದರೆ ಚೆನ್ನಾಗಿರುತ್ತಂತೆ. ಸ್ವಲ್ಪ ಫೋಟೋಗೆಲ್ಲ ಪೋಸ್ಟ್ ಕೊಟ್ಟೆ ನಾನು. ಸ್ವಲ್ಪ ಬಿಸಿಲು, ನೈಟೆಲ್ಲ ಮಳೆ ಇತ್ತು, ಇವಾಗ ಬಿಸಿಲಿದೆ. ಕಂಪ್ಲೀಟ್ ಗ್ರೀನರೀಸ್ ಮಧ್ಯ ಹೋಗ್ತಾ ಇದ್ದೀವಿ. ನಿಮಗೆ ಬೇಕಿದ್ರೆ ಅಂದರೆ ಜೊತೆ ಕಂಪ್ಲೀಟ್ ಫ್ಯಾಮಿಲಿ ಬಂದರೆ ಒಂದು ಫ್ಯಾಮಿಲಿನೂ ಕರ್ಕೊಂಡು ಹೋಗ್ತಾರೆ, ಇಬ್ಬರು ಬಂದರೆ ಇಬ್ಬರೂ ಸಪ್ರೇಟು. ಬಟ್ ಅಂದರೆ ಶೇರಿಂಗಲ್ಲಿ ಬೇರೆ ಅವ್ರ ಜೊತೆ ನೀವೇ ಮಾತಾಡ್ಕೋಬೇಕು ಅಂತ ಅವರು ಮಾತಾಡಿಕೊಂಡು ಅವ್ರು ಆ ಥರ ಮಾಡಿ ನಿಮ್ಮನ್ನ ಕಳಿಸ್ಕೊಡೋಣ. ಸೊ ಈಗ ಅಂದರೆ ಬೋಟಿಂಗ್ ಚಾರ್ಜಸ್ ಏನಿದೆ ಅಂದರೆ 1000, 1200, 1500 ಡಿಪೆಂಡ್ಸ್. ಅವ್ರ ಹತ್ರ ನೀವು ಮಾತಾಡಿಕೊಂಡು ನೀವು ಹೋಗ್ಬೋದು. 4 ಪ್ಲೇಸಸ್ ಹೇಳಿದ್ದಾರೆ ತೋರಿಸ್ತೀವಿ ಅಂತ. ಕಂಪ್ಲೀಟ್ ಒಂಥರ ಇದು ಕೇರಳ ಸ್ಪಾಟ್. ಕೇರಳದೆಲ್ಲ ನೋಡ್ಬೋದು. ಕಂಪ್ಲೀಟ್ ಗ್ರೀನರೀಸ್, ತೆಂಗಿನ ಮರದ ಮಧ್ಯ ನೀರಿರುತ್ತಲ್ಲ, ಆ ಥರ ಸೇಮ್ ಪ್ಲೇಸ್ ಇದು. ಇದು ಫಸ್ಟ್ ಸ್ಪಾಟ್ ನಾವು ಬಂದಿದ್ದೀವಿ. ಇನ್ನೂ ಒಂದು ಅವರು ಸಮಥಿಂಗ್ ಲೋಟಸ್ ಸ್ಪಾಟ್ ಅಂತ ಏನೋ ಹೇಳಿದ್ದಾರೆ. ಲೋಟಸ್ ಇರ್ಬೋದು. ಆ ಪ್ಲೇಸ್ಗೆ ಹೋಗಿ ಅವ್ರು ವೇಟಿಂಗ್ ನೋಡೋಣ. ಅಲ್ಲಿ ಹೋಗಿ ತೋರಿಸ್ತೀನಿ ಹೋಗೋದ್ರಿಂದ. ಬಟ್ 1 hour ಬರೋ ಪ್ಲ್ಯಾನ್ ಇರೋರು ಶರಾವತಿ ಬ್ಯಾಕ್ ವಾಟರ್ನ ಮಿಸ್ ಮಾಡಿಬಿಡಿ. ಒಂಥರ ಪೀಸ್ಫುಲ್ಲಾಗಿರುತ್ತೆ. ಒಂದು ಬೇಜಾರಿನ ವಿಷಯ ಏನು ಅಂತಂದರೆ ಲೋಟಸ್ ಪಾಯಿಂಟಲ್ಲೇ ನಮಗೆ ಲೋಟಸ್ಗಳೇ ಕಾಣಿಸ್ತಿರಲಿಲ್ಲ. ಅಂದರೆ ಒಳಗಡೆ ಇತ್ತು, ಮೇಲ್ಗಡೆ ಯಾವುದು ಕಾಣಿಸ್ತಾ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಕೈ ಹಾಕಿ ನಾನು ಒಂದು ವೈಟ್ ಕಲರ್ ಲೋಟಸ್ನ ಕಿತ್ಕೊಂಡೆ. ತುಂಬ ಖುಷಿ ಆಯಿತು, ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೆಕ್ಸ್ಟು ನಾವು ಬಂದಿದ್ದು ಮ್ಯಾಂಗ್ರೂವ್ ಬೋರ್ಡ್. ಅದು ಬಂದು ನಿಮಗೆ 1 hourದಲ್ಲೇ ಸಿಗುತ್ತೆ. ಹತ್ರನೇ ಇದೆ, ಆಲ್ಮೋಸ್ಟ್ ಒಂದು 15 minutes ಜರ್ನಿ. ಕುಡ್ಲಾ ಮ್ಯಾಂಗ್ರೂವ್ ಬೋರ್ಡ್. ಸೊ ಇವಾಗ ಇದು ಸ್ಟಾರ್ಟಿಂಗು. ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಆಗಿದ್ದೀನಿ. ಬನ್ನಿ ಒಳಗಡೆ ಹೋಗ್ತಾ ಹಿಂಗಿದೆ ತೋರಿಸ್ತೀನಿ. ಅಂದರೆ ಇನ್ನು ತುಂಬ ಬೆಳಗ್ಗೆನೇ ಬಂದರೆ ಮಾರ್ನಿಂಗ್ ವಾಕ್ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ 12:30. ಸ್ವಲ್ಪ ಬಿಸಿಲಿದೆ, ಬಟ್ ಒಳಗಡೆ ಫುಲ್ ಕಂಪ್ಲೀಟ್ ನೀವು ನೋಡ್ತಿರ್ಬೋದು. ಮರಗಳೇ ಇರೋದ್ರಿಂದ ಆರಾಮಾಗಿ ನೆರಳಲ್ಲೇ ನಡ್ಕೊಂಡಿರ್ಬೋದು. ಕಂಪ್ಲೀಟ್ ಒಂದು 15 to 20 minutes ವಾಕ್ ಈ ಥರ ಬೋರ್ಡ್ ಮೇಲೆ ನಡ್ಕೊಂಡು ಹೋಗೋದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೆಕ್ಸ್ಟು ಹೋಗಿದ್ದು ಜಾಗ ಬಂದು ಇಕ್ಕೋ ಬೀಚು. ಇದು 1 hourದಲ್ಲೇ ಇದೆ. ನಾವು ಇವತ್ತು ಏನೇನು ಜಾಗ ನೋಡಿದ್ವಿ ಎಲ್ಲ 1 hour ಪ್ಲೇಸಸ್ಸೇ. ಯಾಕಂದರೆ ನಾವು ಕುಮಟಾ ಅಲ್ಲಿದ್ದರಿಂದ 1 hourಕ್ಕೆ ಬಂದುಬಿಟ್ವಿ ಅಲ್ಲಿಂದ, ಕುಮಟಾಯಿಂದ. ಸೊ 1 hourದಲ್ಲಿ ಏನೇನಿದೆ ಅದನ್ನು ಚೆಕ್ ಮಾಡೋಣ ಪ್ಲೇಸಸ್ಸು ಅಂತ ಮಾಡಿದ್ವಿ. ಇಕ್ಕೋ ಬೀಚಲ್ಲಿ ಸ್ವಲ್ಪ ಹೊತ್ತು ಇದ್ದು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದ ಜಾಗನ ಬಂದು ನಾವು ಹ್ಯಾಂಗಿಂಗ್ ಬ್ರಿಡ್ಜು. ಇವಾಗಲ್ಲಿ ಯಾವ ಟೂರಿಸ್ಟ್ನು ಬಿಡ್ತಿಲ್ವಂತೆ. ಸೊ ಬಟ್ ವ್ಯೂ ತುಂಬ ಚೆನ್ನಾಗಿತ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸಿದ ತಕ್ಷಣ ಮಳೆ ಅಂದರೆ ಮಳೆ. ಸೊ ಅಲ್ಲಿಂದ ನಾವು ಮುರುಡೇಶ್ವರ ಬಂದುಬಿಟ್ವಿ. ಯಾವುದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅಷ್ಟು ಮಳೆ ಇತ್ತು. ಊಟ ಮುಗಿಸಿ ನಾವು ಅವತ್ತು ಕಂಪ್ಲೀಟ್ ರೆಸ್ಟ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿರೋದು ಹೋಟೆಲ್ಲು. ಇವಾಗ ಮುರುಡೇಶ್ವರ ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೈಟೇ ಬಂದ್ವಿ, ಬಟ್ ನೈಟು ತುಂಬ ಅಂದರೆ ತುಂಬ ಕಷ್ಟ ಆಯಿತು ರೂಮು ಹುಡ್ಕೋಕ್ಕೆ. ಬೀಚ್ ಮುಂದೆನೇ ಇದೆ, ಆದರೆ ಸ್ವಲ್ಪ ಗೊತ್ತಿರಬೇಕು. ಒಳಗಡೆ ದೇವಸ್ಥಾನದಿಂದ ಒಂದು 1/2 kilometer ಒಳಗಡೆ ಬಂದು ನಾವು ರೂಮ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಹೊಸ್ದಾಗಿ ಕಟ್ಟಿರೋದಂತೆ. ಪಾಪ ಯಾರೋ ಆಟೋದವರು ನಮಗೆ ಹೆಲ್ಪ್ ಮಾಡಿದ್ರು. ಇವಾಗ ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಇಡಗುಂಜಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಫಸ್ಟ್ ದೇವಸ್ಥಾನ ಹೋಗ್ಬಿಡೋಣ. ತುಂಬ ರಶ್ ಇದೆ ಮುರುಡೇಶ್ವರ, ತುಂಬ ಜನ ಇದ್ದಾರೆ. ಸೊ ಲೆಟ್ಸ್ ಗೋ. ಸೊ ನೋಡಿದ್ರಿ ಬಂದು ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಏನೋ ಆಲ್ಟರ್ ಮಾಡ್ತಾ ಇದ್ದಾರೆ. ಬಂದು ಜನ ನೋಡಿ ಏನಪ್ಪ ಇಷ್ಟೊಂದು ಜನ ಅಂತ ಅನ್ನಿಸ್ತಾ ಇತ್ತು ನಮಗೆ. ದೇವ್ರ ದರ್ಶನ ಮುಗೀತು. ಥ್ಯಾಂಕ್ ಗಾಡ್ ನಮಗೊಂದು 15 to 20 minutes ವೆಯ್ಟ್ ಆಗಿದ ತಕ್ಷಣ ದೇವ್ರ ದರ್ಶನ ಮುಗೀತು. ನಮ್ಮ ಹಿಂದೆ ಬಂದವರೆಲ್ಲ ಪಾಪ ಲಾಕ್ ಆಗೋದ್ರು. 1 hour 2 hour ಬರಲೇ ಇಲ್ಲ. ದೇವಸ್ಥಾನದಲ್ಲೇ ನಾವು ಟಿಫನ್ ತಿಂದ್ವಿ, ನಮಗೆ ಪ್ರಸಾದ ಸಿಕ್ತು. ಆಮೇಲೆ ನಾವು 18th floorಗೆ ಹೋಗಿ ನೋಡೋಣ. ಯಾಕಂದರೆ ನಾನು 10 ವರ್ಷಗಳ ನಂತರ ಹೋಗ್ತಿರೋದು. ಯಾವತ್ತೂ ನಾನು 18th ಫ್ಲೋರ್ಗೆ ಹೋಗಿ ಅಲ್ಲಿಂದ ನೋಡಿಲ್ಲ. ಅದಕ್ಕೂ ಕ್ಯೂ ಇತ್ತು ತುಂಬ. ಸೊ ಮುಗಿಸ್ಕೊಂಡು ನೀವು ನೋಡ್ತಿರ್ಬೋದು, ಅಲ್ಲಿ ಫೋಟೋ ತೆಗಿಯೋಕ್ಕೆ ಜಾಗ ಬಿಡ್ತಿಲ್ಲ. ಬಟ್ ಇನ್ನೊಂದೇನು ಅಂತಂದರೆ ಅಲ್ಲೆಲ್ಲ ಕಂಬಿ ಎಲ್ಲ ಕಟ್ಟಿದ್ರಲ್ಲ, ಏನೋ ಆಲ್ಟರ್ ಮಾಡ್ತಾಯಿದ್ರು. ನೀಟಾಗಿ ವ್ಯೂ ಅಷ್ಟು ನಮಗೆ ಎದುರುಗಡೆ ನೋಡೋರು ಕಾಣಿಸ್ತಿತ್ತು, ಬಟ್ ಫೋಟೋಗೆ ಅಷ್ಟು ಪ್ರಾಪರಾಗೆ
ಕಾಣಿಸ್ತಾ ಇಲ್ಲ. ಹಂಗೂ ನನ್ನ ಹಸ್ಬೆಂಡ್ ಸ್ವಲ್ಪ ಏನೇನೋ ಸಾಹಸ ಮಾಡಿ ಒಂದು ವಿಡಿಯೋ ಎಲ್ಲ ತೆಗೆದ್ರು ಶಿವಂದು, ನೀವು ನೋಡ್ತಿರ್ಬೋದು. ಬಟ್ ಆ ಕಂಬಿ ಎಲ್ಲ ಇಲ್ಲ ಅಂದಿದ್ರೆ ಎಷ್ಟು ಒಳ್ಳೆ ವ್ಯೂ, ನಿಜವಾಗ್ಲೂ 18th ಫ್ಲೋರ್ಗೆ ಹೋಗಿ ನಾನು ಯಾಕೆ ನೋಡಿಲ್ಲ ಬಿಫೋರ್ ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ತುಂಬ ಎಷ್ಟೊಂದು ಸಲ ಅನ್ಕೊತಿದ್ದೆ ಮುರುಡೇಶ್ವರ ನೋಡಿ ತುಂಬ ವರ್ಷ ಆಗಿದೆ, ಹೋಗಬೇಕು ಅಂತ. ಬಟ್ ಫೈನಲಿ ಓಕೆ 1 hour ಹೋಗೋ ಪ್ಲ್ಯಾನಿಂದ ಮುರುಡೇಶ್ವರನೂ ಜಸ್ಟ್ 25 ಕಿಲೋಮೀಟರ್ಸ್ ಅಂತೆ 1 hour ಅಂತ. ನಾವು ಅಲ್ಲಿಗೆ ಬಂದು ಒಂದಿನ ಸ್ಟೇ ಎಲ್ಲ ಆಗಿ ಚೆನ್ನಾಯಿತು ಮುರುಡೇಶ್ವರ ಎಕ್ಸ್ಪೀರಿಯೆನ್ಸು. ಥ್ಯಾಂಕ್ ಗಾಡ್ ನಾವು ಬಂದಿದ್ದ ದಿನ ಮಳೆ ಇತ್ತು ನೈಟು. ಬಟ್ ನಾವು ಯಾವಾಗ ಮುರುಡೇಶ್ವರ ಎಲ್ಲ ನೋಡ್ತಿದ್ದೀವಿ ಅವತ್ತಿನ ದಿನ ಮಳೆ ಇಲ್ಲ. ಮುರುಡೇಶ್ವರ ಹೋಗಿರೋರು ಎಲ್ರಿಗೂ ಗೊತ್ತಿರುತ್ತೆ, ಇದು ಒಂದು ಒಳಗಡೆ ಈ ಥರ ಎಲ್ಲ ಫುಲ್ಲು ಆರ್ಕಿಟೆಕ್ಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆ ಸ್ಟೋರಿ ಸಹ ಒಳಗಡೆ ಹೇಳ್ತಾಯಿದ್ರು. ನಾನು ಕಂಪ್ಲೀಟ್ ಎಲ್ಲದ್ರದ್ದು ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಅಷ್ಟು ರಶ್ ಇದ್ದರು. ಎಲ್ಲಿ ಕ್ಯಾಮ್ರಾ ಎತ್ತಿದ್ರು ಜನನೇ ಇದ್ದರು. ಅಯ್ಯೋ ಎಲ್ಲಿ ವಿಡಿಯೋ ಮಾಡೋಪ್ಪ, ಒಂಥರ ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಏನಪ್ಪ ಇದು, ಎಲ್ಲಿ ಫೋಟೋ ತೆಗಿಯೋಕೆ ಹೋದ್ರು, ಎಲ್ಲಿ ವಿಡಿಯೋ ಮಾಡೋಕೆ ಹೋದ್ರು, ಇಷ್ಟೊಂದು ಜನ ಅಡ್ಡ ಬರ್ತಾರೆ ಅಂತ ಮುಗಿಸ್ಕೊಂಡು ಫುಲ್ಲು ಒಳಗಡೆ ಎಲ್ಲ ಓಡಾಡೋಷ್ಟಲ್ಲೇ ಒಂದು 2 to 3 hours ಆಗೋಯಿತು. ಅಷ್ಟು ಜನ ಬೇರೆ ರಶಲ್ಲೇ. ಸೊ ಮಗುನ ಆಟ ಆಡಿಸ್ಕೊಂಡು ಅಲ್ಲೇ ಮುರುಡೇಶ್ವರ ಮೆಟ್ಲನ್ನು ಇಳಿತಿದ್ದೀವಿ. ಮುರುಡೇಶ್ವರ ಹೆಂಗೂ ಟಿಫನ್ನು ಮುಗಿದಿದ್ದು. ಮುರುಡೇಶ್ವರ ಮುಗಿಸಿದ ತಕ್ಷಣ ನಾವು ಬೀಚಲ್ಲಿ ಆಟಾಡಿಲ್ಲ. ಅಲ್ಲಿಂದ ನಾವು ಬಸ್ಸಲ್ಲೇ ಇಡಗುಂಜಿಗೆ ಹೊಟ್ಟೋದ್ವಿ. ಇಡಗುಂಜಿಗೆ ಡೈರೆಕ್ಟ್ ಬಸ್ ಮುರುಡೇಶ್ವರದಿಂದ ಇಲ್ಲ, ಲೈಕ್ ಓನ್ ವೆಹಿಕಲ್ ಬಂದವ್ರಿಗೆ ಓನಾಗಿ ಹೋಗ್ಬೋದು. ಬಟ್ ಬಸ್ಸಲ್ಲಿ ಹೋಗಬೇಕು ಅನ್ನೋರಿಗೆ ಲೈಕ್ ಇಡಗುಂಜಿ ಗೇಟ್ ತನಕ ನಿಲ್ಲಿಸ್ತಾರೆ, ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ಒಳಗಡೆಗೆ ಎಲ್ಲೋ ಒಂದೊಂದು ಬಸ್ ಇರೋದಂತೆ. ಸೊ ನಾವು ಆಟೋ ಮಾಡಿಕೊಂಡು ಆಟೋದಲ್ಲಿ ಹೋಗ್ಬಿಟ್ವಿ. ನಾವು ಬರೋಷ್ಟರಲ್ಲೇ ಮಧ್ಯಾಹ್ನ 1 o'clock ಆಗಿತ್ತು. ದೇವಸ್ಥಾನ ರೀಚ್ ಆಗೋಷ್ಟರಲ್ಲೇ ನಮಗೆ ಆಟೋದವ್ರು ಏನು ಹೇಳಿದ್ರು ಅಂದರೆ ದೇವಸ್ಥಾನ ಬಾಗಿಲು ತೆಗ್ದಿರಲ್ಲ ಅಂತ. ನನಗೆ ಆದರೆ ಇಲ್ಲ 1 o'clock 5 minutes ಹೋಗಿ ಚೆಕ್ ಮಾಡೋಣ ಅಂತ. ಅಲ್ಲಿಂದ ಒಂದು 1/2 kilometer ನಡಿಬೇಕು ಅವ್ರು ಆಟೋ ನಿಲ್ಸಿದ್ರಿಂದ. ಓಡೋದ್ವಿ, ದೇವ್ರ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ವಾಪಸ್ ಮುರುಡೇಶ್ವರಾಗಿ ಬಂದ್ವಿ, ಅಲ್ಲೇ ರೂಮ್ ಮಾಡಿದ್ದು. ನೈಟಾಗಿ ನಮಗೆ ರಿಟರ್ನ್ ಬಸ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಸ್ಟ್ರೆಸ್ ಆಗಿತ್ತು. ನಾನು ಹೋಗಿ ರೆಸ್ಟ್ ಮಾಡ್ತಾಯಿದ್ದೆ. ಹಸ್ಬೆಂಡು ಮತ್ತು ಪಾಪು ಬೀಚಲ್ಲಿ, ಗೊತ್ತಲ್ಲ ಪಾಪುಗೆ ಬೀಚಲ್ಲಿ ಆಡಲೇಬೇಕು, ಅವನು ಆಟ ಆಡ್ದ. ತುಂಬ ಅಂದರೆ ತುಂಬ ಜನ ಇದ್ದರು, ನಿಮಗೂ ಕಾಣಿಸ್ತಿದೆ ಎಲ್ಲ ಕಡೆ ಜನ. ಎಲ್ಲಿ ಊಟಕ್ಕೆ ಹೋದರೂ ಜನ, ಬೀಚಿಗೆ ಬಂದರೂ ಜನ, ಆ ಥರ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ದೆನ್ ಮತ್ತೆ ಹಸ್ಬೆಂಡ್ ಬರೋಷ್ಟರಲ್ಲೇ ನಾನೆಲ್ಲ ಫ್ರೆಶನಪ್ ಆಗಿ ಮತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ನಮಗೆ ವಾಪಸ್ 7 o'clockಗೆ ನೈಟ್ ಬಸ್ ಇದ್ದಿತ್ತು, ಅದು ಸ್ಲೀಪರ್ ಮಾಡ್ಕೊಂಡಿದ್ವಿ. ಅಗೇನ್ ಅದು ಬಂದು ಮಾರ್ನಿಂಗ್ ರೀಚ್ ಆಗೋಷ್ಟರಲ್ಲೇ ನಮಗೆ 8 o'clock ಏನೋ ಆಗಿತ್ತು, 7 o'clock or ಸಮಥಿಂಗ್ ಏನೋ ಆಗಿತ್ತು. ಸೊ ಬೆಂಗಳೂರಿಗೆ ಬಂದ್ವಿ. ಆಲ್ಮೋಸ್ಟ್ 3 days ಫುಲ್ಲು ಒಂಥರ ಖುಷಿನೂ ಇತ್ತು, ಒಂಥರ ಚಟ್ನಿ ಎಲ್ಲ ಮಾಡಿ ಒಂಥರ ಸುಸ್ತು ಆಗಿತ್ತು. ಖುಷಿ ಆಯಿತು ಹೋಗಿ ಬಂದಿದ್ದು ನನ್ನ ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ. ಬಾಯ್, ಲವ್ ಯು.